ಮಯೂರ್ ಬಗ್ಗೆ ಮಾತಾಡಬೇಕು, ಯಾಕಂದರೆ ಅವರು ಸೀನಿಯರು. ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಅಲ್ಲ ಮಗ ಸ್ಟೇಜ್, ನಾನು ಫಸ್ಟ್ ಟೈಮು ವೇದಿಕೆ ಹಂಚ್ಕೋತಾರೆ. ಮಯೂರ್ ನನಗೆ ತುಂಬ ಒಳ್ಳೆ ಫ್ರೆಂಡು. ಇನ್ಫ್ಯಾಕ್ಟ್ ಅವರ ಮಣಿ ಸಿನಿಮಾಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು, ನಾನು ಮಾಡೋಕ್ಕಾಗಲಿಲ್ಲ. ಅಂದರೆ ಅವತ್ತು ಕೂಡ ಹೊಸಬರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ ಮತ್ತೊಬ್ಬ ಹೀರೋ ನಮ್ಮ ಮಯೂರವರು. ನನಗೊಂದು ಸಣ್ಣ ಅವಕಾಶ ಸಿಕ್ಕಿತ್ತಾಗ, ಸಣ್ಣ ಅವಕಾಶ ಮಾಡೋಕ್ಕಾಗಲಿಲ್ಲ. ಬಟ್ ಅವತ್ತಿಂದ ಇವತ್ತವರೆಗೂ ನಾನೆಲ್ಲೂ ದುರಾಂಕಾರ ಕಾಣದಿರುವಂಥ ಒಬ್ಬ ವ್ಯಕ್ತಿ ಮಯೂರ್ ಪಟೇಲ್ ಕೂಡ ನನಗೆ ಫೇವ್ರೆಟ್ ಮನುಷ್ಯ, ವ್ಯಕ್ತಿಯವರು. ಭಟ್ರಿಗೆ ಹೇಳ್ತಾ ಇದ್ದೆ ನಾನು, ಸರ್ ಮಣಿ ನೋಡಿ ಇನ್ನೊಂದ್ಸರಿ ಮಾಡೋಂಗಿಲ್ಲ ನನಗೆ ಮಾಡಿಬಿಡಿ ಸರ್ ಅಂತ. ಸಾವಿರ ನದಿಗೆ ಭಟ್ರು ಇಲ್ಲ, ಅವ್ರು ಯೋಚನೆ ಮಾಡ್ತಾರೆ, ಅವರು ಕಣಿ ಮಾಡೋಣ ಅಂತಾರೆ, ಮಣಿ ಮಾಡೋಣ ಅಂದರೆ. ಆ್ಯಸ್ ಇಟ್ ಈಸ್ ರಾಜೀವ್ ಬಗ್ಗೆ ತುಂಬ ಪ್ರೀತಿಯಿಂದ ಹೇಳ್ಬೇಕಂದ್ರೆ, ರಾಜೀವು ಕ್ರಿಕೆಟ್ ಆಡೋದಾಗ್ಬೋದು ಅಥವಾ ನಟನೆ ಮಾಡೋದಾಗ್ಬೋದು, ಎರಡರಲ್ಲೂ ಫೋರ್ಸ್ ಇದೆ. ಅದು ಕರೆಕ್ಟ್ ಟೈಮ್ ಬರ್ತಿಲ್ಲ. ಬಹುಶಃ ಈ ಸರಿ ಕಾಲೋನಿಲಿ ಬರುತ್ತೆ ಅಂತ ನನ್ನ ನಂಬಿಕೆ. ವಿಷಯ ಏನಂದರೆ, ನಾನೊಬ್ಬ ಹೀರೋ ಆಗಿ RX ಸೂರಿ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ರಾಜೀವ್ ಕೂಡ ಕಾರಣನೇ, ಮುಖ್ಯ ಕಾರಣ. ಆ ಲಾಸ್ಟಲ್ಲಿ ಒಂದು ಎಕ್ಸ್ಪ್ರೆಷನ್ ನಾನೇ ಹತ್ಬಿಟ್ಟಿದ್ದೀನಿ, ವಾವ್ ಏನಯ್ಯ ಈ ನಟ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಅಂತ. RX ಸೂರಿ ಸಿನಿಮಾ ಓಡಬೇಕಾದ್ರೆ ರಾಜೀವ್ ಕೂಡ ಕಾರಣ. ರಾಜೀವ್ ಇಸ್ ಆಲ್ಸೋ ಅನದರ್ ಹೀರೋ ಟು RX ಸೂರಿ ಸಿನಿಮಾಲಿ. ನಾನೇ ಹೀರೋ ಆಗಿ ಒಪ್ಕೋತೀನಿ. ಬಹುಶಃ ಆ ಬೆಳಕಿಗೆ ಬರೋದಕ್ಕೆ ತಡ ಆಗ್ತಾ ಇದೆ. ಆಮೇಲೆ ನೀವು ತುಂಬ ಮ್ಯಾಚ್ ಚೆನ್ನಾಗಿ ಆಡಿ ದೃಷ್ಟಿ ಆಗೋಗ್ಬಿಟ್ಟಿದೆ. ಆ ದೃಷ್ಟಿ ತೆಗೆಸ್ಕೋ, ನಿಮ್ಮ ಮನೆಯವ್ರಿಗೆ ಹೇಳು, ನಿಮ್ಮ ಒಂಚೂರು ದೃಷ್ಟಿ ತೆಗೆಯಮ್ಮ ಒಂಚೂರು. ನಮ್ಮ ಇಂಡಸ್ಟ್ರಿಯಲ್ಲಿ ದೃಷ್ಟಿಗಳಾಗೋದೇ ಜಾಸ್ತಿ, ದೃಷ್ಟಿಗಳು ಸರಿ ಇಲ್ಲ. ಸೊ ಹಂಗಾಗಿ ದೃಷ್ಟಿ ತೆಗಿಬೇಕು. ದೃಷ್ಟಿ ಇಷ್ಟರಲ್ಲಿ ಇಳಿಸ್ತೀಯ ನೀನು, ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಆ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿದ್ರೆ ಮತ್ತೆ ನೀನು ಒಂದು ಕತೆ ಮಾಡೋಣ, RX ಸೂರಿ ಥರ ಕತೆ ಮಾಡೋಣ. ನನಗೂ ಸುಮಾರು ಜನ ಹೇಳಿದ್ದಾರೆ, ಐ ಸ್ವೇರ್, ನನಗೂ ಸುಮಾರು ಜನ ಹೇಳಿದ್ದಾರೆ. ಲೈಕ್ ಅಫ್ಕೋರ್ಸ್ RX ಸೂರಿ ಕಾರಣ ಸಿನಿಮಾ ಗೆಲ್ಲೋದಕ್ಕೆ ನೀನು ಕೂಡ ಒಬ್ಬ ಕಾರಣ ಆಗಿದೆ. ಐ ರಿಯಲಿ ಗ್ರೇಟ್ ರೆಸ್ಪೆಕ್ಟ್ ಆನ್ ಯು ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕರ್. ಅಂದರೆ ಒಬ್ಬ ನಾನು ಯಾವಾಗಲೂ ನೋಡಿದಾಗ ಅನಿಸುತ್ತೆ, ನಾವು ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಸಿನಿಮಾಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡೋವರೆಗೂ ನಮ್ಮನ್ನೆಲ್ಲ ಹಂಗೆ ಅನ್ಕೊತಾರೆ. ರಾಜೀವ್ ಕ್ರಿಕೆಟರ್, ಈಸ್ ಎ ರಿಯಲ್. ಹಿಂದಿ ಸಿನಿಮಾ ಬಂತು ಗೊತ್ತಾ, ಗಲ್ಲಿ ಬಾಯ್, ಆ ಥರ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಹುಡುಗ, ಯಾವ ಬಾಲ್ಗೂ ಎದುರಲ್ಲ. ಸೊ ಹಂಗಾಗಿ ಒಂದು ದಿವಸ ಮುಟ್ಟೋ ಬಾಲ್ ಸರಿಯಾಗಿ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಸಮಯ ಬರಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಏನು ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲರ್ಗಳು ತುಂಬ ವರ್ಕೌಟ್ ಆಗ್ತವೆ. ನಾನು ಫೋನ್ ಮಾಡಿದೆ ಮೊನ್ನೆ, ನೀವು ತೆಗೀಲಿಲ್ಲ. ಹಲೋ, ಸೊ ಹಂಗಾಗಿ ನಾನು ಹಾರ್ಟ್ಫುಲಿ ರಾಜೀವ್ಗೆ ಮತ್ತೆ ಕೇಳ್ಕೊಳ್ಳೋದು ಇಷ್ಟೇ. ರಾಜೀವ್ ತುಂಬ ಒಳ್ಳೆ ಹಾರ್ಡ್ ವರ್ಕರ್. ಸುಮ್ಮನೆ ಕ್ರಿಕೆಟ್ ಕಲಿಯೋಕ್ಕಾಗಲ್ಲ, ಮತ್ತು ಫೇಸ್ ಮಾಡೋಕ್ಕಾಗಲ್ಲ. ತಮಾಷೆ ಅಲ್ಲ, ಎಷ್ಟೋ ಸ್ಪೀಡಲ್ಲಿ ಬಾಳ್ಗಳು ಬರ್ತಿರ್ತವೆ. ತುಂಬ ದೊಡ್ಡ ಫ್ಯಾನ್ ನಾನು ರಾಜೀವು. ಕಣಕ್ಕೆ ಹೇಳಿದ್ರೆ ಅಬ್ಬಾ ಬಂದಪ್ಪ, ಇನ್ನೆಲ್ಲರೂ ನೀರು ಕುಡಿಸ್ತಾನೆ ಅಂತ. ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದೆ ಅಷ್ಟೇ. ಬಹುಶಃ ಅದಾದಷ್ಟು ಜಲ್ದಿ ಈ ಕಾಲೋನಿ ಸಿನಿಮಾಯಿಂದನೇ ಬರಲಿ, ಮತ್ತು ತುಂಬ ದೊಡ್ಡ ಮಟ್ಟಕ್ಕಾಗಲಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಈ ಥರ ಸಿನಿಮಾಗಳು ಮಾಡಿದಾಗ. ಯಾಕೆಂದರೆ ಚಿಕ್ಕ ಸಿನಿಮಾ ಅಂತಲೂ ಅಲ್ಲ, ದೊಡ್ಡ ಸಿನಿಮಾ ಅಂತಲೂ ಅಲ್ಲ, ವಿಷಯಗಳಿರುವಂಥ ಸಿನಿಮಾ ಯಾವಾಗಲೂ. ಅಲ್ಲೇನೋ ಒಂದು ವಿಷಯ, ಇವಾಗ ಒಬ್ಬ ಬಡವ ನೊಂದ್ಕೊಂಡು ಅವ್ನು ನೋವೇ ಹೇಳ್ಕೊತಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆ ಎಲ್ಲರ ನೋವಿನ ಕಥೆ ಈ ಕಾಲೋನಿ ಅಂತ ನಾನು ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ರಾಜೀವ್. ಆಮೇಲೆ